ಕತ್ ನೋವು ಈಗ ಸಾಮಾನ್ಯವಾಗಿ ಸಮಸ್ಯೆ ಆಗಿಬಿಟ್ಟಿದೆ. ಇದು ಹೆಚ್ಚಾಗಿ ನೋಡಿದರೆ ಈಗ ಬ್ಯಾಂಕರ್ಸು, IT ಪ್ರೊಫೆಷ್ನಲ್ಸು ಯಾರು ತುಂಬ ಹೊತ್ತು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತಾರೆ ಅವ್ರಿಗೆ ಹೆಚ್ಚು ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಇದು ಏನಕ್ಕೆ ಬರೋದಂದರೆ ತುಂಬ ಹೊತ್ತು ಕೂತ್ಕೊಳ್ಳುವಾಗ ಮಾಂಸ ಎಲ್ಲ ಸ್ವಲ್ಪ ನೋವು ಜಾಸ್ತಿ ಆಗುತ್ತೆ. ಒಂದೇ ಪೊಸಿಷನಲ್ಲಿ ಕೂತ್ಕೊಳ್ಳೋ ಮಾಂಸ ಸ್ವಲ್ಪ ಸ್ಟ್ರೈನ್ ಆಗಿ ನೋವು ಬರೋದು. ಹೆಚ್ಚಾಗಿ ಇದು 90% ಪೇಷಂಟ್ಸಲ್ಲಿ ಏನು ದೊಡ್ಡ ಪ್ರಾಬ್ಲಮ್, ಏನು ದೊಡ್ಡ ಸಮಸ್ಯೆ ಇರೋಲ್ಲ. ಇದು ಮಾತ್ರೆಯಲ್ಲಿ ಮತ್ತು ಸ್ವಲ್ಪ ರೆಸ್ಟ್ ತೊಗೊಳಿದ್ರೆ ಸರಿ ಆಗ್ಲಿಕ್ಕೆ ಚಾನ್ಸ್ ಇರುತ್ತೆ. ತಿರ್ಗಾ ಬರಬಾರ್ದಂತ ನಾವು ಎಕ್ಸಸೈಸ್ ಎಲ್ಲ ಹೇಳ್ತೀವಿ, ಅದರಲ್ಲಿ ಸರಿ ಆಗ್ಲಿಕ್ಕೆ ಚಾನ್ಸ್ ಇರುತ್ತೆ. ಬಟ್ ಕೆಲವು ಸತಿ ಪೇಷಂಟ್ಸಲ್ಲಿ ಇದು ಡಿಸ್ಕ್ ಸ್ವಲ್ಪ ಕತ್ತಲ್ಲಿ ಕೂಡ ಡಿಸ್ಕ್ ಇರೋದು, ಅದು ಹಿಂದೆ ಬಂದುಬಿಟ್ಟು ನರದಲ್ಲಿ ಒತ್ತಡ ಬರಲಿಕ್ಕೆ ಚಾನ್ಸ್ ಇರುತ್ತೆ. ಆವಾಗ ಕೈ ಸ್ವಲ್ಪ ಸ್ಪರ್ಶಜ್ಞಾನ ಕಮ್ಮಿ ಆಗ್ಬೋದು, ಕೈಯಲ್ಲಿ ಸ್ವಲ್ಪ ಶಕ್ತಿ ಕಮ್ಮಿ ಆಗ್ಬೋದು. ಆವಾಗ ನಾವು ಕೈ ಶಕ್ತಿ ಹೇಗಿದೆ, ಸ್ಪರ್ಶಜ್ಞಾನ ಹೇಗಿದೆ ನೋಡಿಬಿಟ್ಟು ಬೇಕಾಗಿದ್ದರೆ ನಾವು MRI ಸ್ಕ್ಯಾನ್ ಮಾಡಬೇಕಂತ ಹೇಳ್ತೀವಿ. ಅದರಲ್ಲಿ ನಮಗೆ ಡೆಫಿನೆಟಾಗಿ ಏನು ನರದಲ್ಲಿ ಒತ್ತಡ ಎಷ್ಟಿದೆ, ಏನಾದರೂ ಮಾಡಬೇಕಾ, ಅದಕ್ಕೆ ಮಾತ್ರೆಯಲ್ಲಿ ಸರಿಯಾಗತ್ತಾ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ.